ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ರೀಡಿಂಗ್ ಯಾವ ವಿಷಯವಾಗಿ ಮಾಡ್ತೀನಿ ಅಂದರೆ, ನ್ಯೂ ಇಯರ್ ನಮಗೆ ಯುಗಾದಿ ಬರ್ತಾ ಇದೆ. ಸೊ ಯುಗಾದಿಯ ಹೊಸ ವರ್ಷ ಹೇಗಿರುತ್ತೆ, ನಮಗೆ ಒಂದು ವರ್ಷ 1 ಇಯರ್ ಯುಗಾದಿ ಹೇಗಿದೆ ಅಂದರೆ, ಯುಗಾದಿ ಆದ ನಂತರ 1 ಇಯರ್ ನಮ್ಮ 2025 ಇಯರ್ ನಮಗೆ ಹೇಗಿರುತ್ತೆ ಅನ್ನುವ ವಿಷಯವಾಗಿ ಟ್ಯಾರೋ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಸೊ ನೀವೇನು ಮಾಡಬೇಕಾಗತ್ತೆ ಅಂದರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ, ಹಾಗೂ ಒಂದು ಕಾರ್ಡ್ ಪೈಲ್ಗೂ ದೇವರ ಕಾರ್ಡ್ಸ್ನ ಇಟ್ಟಿದ್ದೀನಿ. ಸೊ ಮೊದಲನೆಯ ಕಾರ್ಡ್ ಪೈಲ್ ಇರೋದು ಶ್ರೀಕೃಷ್ಣ, ಎರಡನೆಯ ಕಾರ್ಡ್ ಪೈಲ್ ಇರೋದು ಪಾರ್ವತಿ, ಓಕೆ. 3ನೆಯ ಕಾರ್ಡ್ ಪೈಲ್ ಇರೋದು ಶ್ರೀರಾಮ. ಸೊ ನಿಮಗೆ ಯಾವ ಕಾರ್ಡ್ ಪೈಲ್ ಇಷ್ಟ ಅನಿಸುತ್ತೆ, ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋಬಹುದು. ಅಥವಾ ನೀವು ಯಾವ ಒಂದು ದೇವರನ್ನು ತುಂಬ ನಂಬುತ್ತೀರಾ, ಈ 3 ದೇವರಲ್ಲಿ ಯಾವ ಒಂದು ದೇವರು ನಿಮ್ಮ ಮನಸ್ಸಿಗೆ ತುಂಬ ಹತ್ತಿರ ಇದೆ, ಆ ಒಂದು ಕಾರ್ಡ್ ಪೈಲ್ನ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನಿಮಗೆ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅನಿಸುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ತೋರಿಸ್ತಾ ಇದ್ದೀನಿ ಮತ್ತೆ. ಶ್ರೀಕೃಷ್ಣ, ಪಾರ್ವತಿ ಹಾಗೂ 3ನೆಯ ಕಾರ್ಡ್ ಶ್ರೀರಾಮ, ಓಕೆ. ಸೊ ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ನ ರೀಡಿಂಗ್ ಮಾಡ್ತಾಯಿದ್ದೀನಿ. ಹಾಗೂ ದೇವರಿಂದ ಏನು ಸಂದೇಶಗಳಿದೆ ನಿಮಗೆ ಅಂತ ಕೂಡ ನ್ಯೂ ಇಯರ್ಗೆ ಅದನ್ನು ಕೂಡ ಹೇಳ್ತಾ ಬರ್ತೀನಿ. ಸೊ ಯಾರು ಶ್ರೀಕೃಷ್ಣ ಲಾರ್ಡ್ ಆಫ್ ಲವ್ ಅಂತ ಹೇಳ್ತೀವಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯುಗಾದಿಯ ಮೆಸೇಜಸ್ ಏನಿದೆ ನಿಮಗೆ, ನ್ಯೂ ಇಯರ್ ಮೆಸೇಜಸ್ ಏನಿದೆ ಅಂತ ಹೇಳ್ತೀನಿ ನಿಮಗೆ. ಸಕ್ಸಸ್ ಇನ್ ಲವಿಂಗ್ ರಿಲೇಷನ್ಶಿಪ್ಸ್ ಅಂತ ಬರ್ತಾ ಇದೆ. ಸೊ ಕೃಷ್ಣನಿಂದ ನಿಮಗೆ ಬರ್ತಿರುವಂಥ ಫಸ್ಟ್ ಮೆಸೇಜ್ ಏನಾಗಿದೆ ಅಂದರೆ, ನಿಮ್ಮ ಲವ್ ರಿಲೇಷನ್ಶಿಪ್ಸ್ನಲ್ಲಿ ಕ್ಲಾರಿಟಿ ಇರುತ್ತೆ, ಸಕ್ಸಸ್ ಇರುತ್ತೆ, ಹಾಗೂ ಲೈಫ್ ತುಂಬಾ ಸ್ಮೂತ್ ಆ್ಯಂಡ್ ಖುಷಿಯಲ್ಲಿ ಕೂಡಿರುತ್ತೆ. ನಿಮ್ಮ ಆಸೆ ಕನಸುಗಳೇನಿದೆ ಆ ವಿಷಯದಲ್ಲಿ ನೀವು ಆ ಒಂದು ಏಮ್ ಏನು ಇಟ್ಕೊಂಡಿದ್ದೀರಾ, ಹೀಗಾಗಬೇಕು ಅಂತ ಏನು ಆಸೆ ಪಡ್ತಾ ಇದ್ದೀರಾ ಆ ವಿಷಯ ಕೂಡ ಆಗುತ್ತೆ ಅಂತ ಬರ್ತಾ ಇದೆ. ಸೊ ಅದು ಮೇನ್ ಮೆಸೇಜ್ ಆಗಿದೆ ನಿಮಗೆ. ನಿಮ್ಮ 2025 ಇಯರ್ ಯುಗಾದಿಯಿಂದ ಹೇಗಿರುತ್ತೆ ಅಂತ ನಾನೀಗ ರೀಡಿಂಗ್ ಮಾಡ್ತಾಯಿದ್ದೀನಿ. ನೀವು ಏನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಯಾವ ವಿಷಯಗಳಾಗುತ್ತೆ, ಕ್ಲಾರಿಟಿ ಈ ಒಂದು ರೀಡಿಂಗ್ನಲ್ಲಿ ಖಂಡಿತವಾಗ್ಲೂ ಸಿಗುತ್ತೆ. ಸೊ 4 ಆಫ್ ವಾಂಡ್ಸ್ ಬರ್ತಾ ಇದೆ. ಕೆಲವರಿಗೆ ಏನಾದರೂ ಮದುವೆ ಆಗಿಲ್ಲ ಅಂದರೆ, ಮದುವೆ ವಿಷಯವಾಗಿ ನೀವು ಕಾಯ್ತಾ ಇದ್ದೀರಾ ಅಂದರೆ ಅದರಲ್ಲಿ ಗುಡ್ ನ್ಯೂಸ್ ಇದೆ, ಆಯಿತಾ. ಸೊ ಮದುವೆ ವಿಚಾರವಾಗಿ ನೀವು ಚೇಂಜಸ್ನ ನೋಡಬೇಕು ಅಂತ ಇದ್ದೀರಾ, ಆಸೆ ಪಡ್ತಾ ಇದ್ದೀರಾ, ಒಳ್ಳೆ ಪಾರ್ಟ್ನರ್ ಸಿಗಬೇಕು ಅಂತ ಖಂಡಿತವಾಗ್ಲೂ ಆಗುತ್ತೆ. ಮದುವೆ ವಿಷಯವಾಗಿ ಐ ಆಮ್ ಸೀಯಿಂಗ್ ದ ಫಸ್ಟ್ ಮೆಸೇಜ್, ಬಿಕಾಸ್ ಅಲ್ಲಿ ನಿಮಗೆ ಕೃಷ್ಣನಿಂದ ಲವಿಂಗ್ ರಿಲೇಷನ್ಶಿಪ್ ಕೂಡ ಬಂದಿತ್ತು. ಆ್ಯಂಡ್ ಮನೆ ಕಟ್ಟಿಸುವ ವಿಷಯವಾಗಿ ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಆಗುತ್ತೆ ಅಂತ ಬರ್ತಾ ಇದೆ. ಮತ್ತು ದ ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಸ್ಟಾರ್ ಇಸ್ ಆಲ್ ಅಬೌಟ್ ಹ್ಯಾಪಿ ಎನರ್ಜಿ. ಹಾಗೂ ಲೈಫ್ನಲ್ಲಿ ಯಾವುದನ್ನು ನೀವು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಅನ್ನಿಸ್ತು ಅದನ್ನು ನೀವು ಪಡಿತೀರಾ ಅಂತ ಕೂಡ ಬರ್ತಾ ಇದೆ ಮೆಸೇಜ್. 4 ಆಫ್ ಸ್ಪೋರ್ಟ್ ಬರ್ತಾ ಇದೆ. ಸ್ವಲ್ಪ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಹೆಲ್ತ್ ಕಾಂಪ್ಲಿಕೇಶನ್ಸ್ ಈ ವರ್ಷದಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದರೆ ಚೆಕಪ್ಗೆ ಹೋಗಿ ಕನ್ಸಲ್ಟೇಷನ್ ತೊಗೋಬೇಕಾಗತ್ತೆ ಡಾಕ್ಟರಿಂದ. ತೊಗೊಂಡಾದ ನಂತರ ಅವ್ರು ಕೊಡೋ ಗೈಡೆನ್ಸ್ನ ಸೀರಿಯಸ್ ಆಗಿ ನೀವು ಕನ್ಸಿಡರ್ ಮಾಡಬೇಕು. ಯಾಕೆಂದರೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ನಾನು ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ನೋಡ್ತಾ ಇದ್ದೀನಿ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. ಹಣಕಾಸಿನ ವಿಷಯದಲ್ಲಿ ಸ್ಟೆಬಿಲಿಟಿ ಇದೆ. ಅದಾದ ನಂತರ ಅಗೇನ್ ದ ಸ್ಟ್ರೆಂತ್ ಇಸ್ ರಿವರ್ಸ್. ಸೊ ಇವೆರಡೂ ಕಾರ್ಡ್ ಇದೆಯಲ್ಲ ರಿವರ್ಸ್ ಪೊಸಿಷನಲ್ಲೇ ಬಂದಿದೆ. ಇದರ ಅರ್ಥ ಏನು ಅಂದರೆ ಹೆಲ್ತ್ ಮೇಜರ್ ಇಶ್ಯೂಸೇ ಬರಬಹುದು ಕೆಲವರಿಗೆ. ಸ್ಟ್ರೆಸ್ ಆಗೋದು,
ಹಾಗೂ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೂ ಏನಾದರೂ ಜಾಸ್ತಿ ಪ್ರಾಬ್ಲಮ್ಸ್ಗೆ ಒಳಗಾಗುವ ಸಾಧ್ಯತೆ ಇದೆ. ಏಸ್ ಆಫ್ ಸ್ಪೋರ್ಟ್ಸ್ ಅಗೇನ್ ರಿವರ್ಸ್ಡ್ ಬಂದಿರೋದ್ರಿಂದ ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೂ ನಿಮ್ಮ ಹೆಲ್ತ್ನ, ನಿಮ್ಮ ಲೈಫ್ನಲ್ಲಿ ನೀವು ಇಂಬ್ಯಾಲೆನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ ಅಂತ ಕೂಡ ಬರ್ತಾ ಇದೆ. ಇವಾಗ ಇದ್ಯಾಕೆ ಹೀಗೆ ಮಾತಾಡ್ತಿದ್ದೀನಿ ಅಂತ ನೀವು ಕೇಳ್ಬೋದು. ಏನು ರೀಡಿಂಗ್ಸ್ನಲ್ಲಿ ಬರುತ್ತೆ ಅದನ್ನು ನಾನು ನಿಮಗೆ ಹೇಳಲೇಬೇಕಾಗತ್ತೆ. ಇಟ್ ಈಸ್ ಲೈಕ್ ಅ ಪ್ರಿಕಾಷನ್. ಯಾವಾಗ ನೀವು ಪ್ರಿಕಾಷಿಯಸ್ ಆಗಿ ಒಂದು ಸ್ಟೆಪ್ಸ್ನ ತೊಗೊಳ್ತೀರಾ ಆವಾಗ ತುಂಬ ಪ್ರಾಬ್ಲಮ್ ಆಗೋದನ್ನು ಕೂಡ ಅವಾಯ್ಡ್ ಮಾಡ್ಬೋದು. ಏಕೆಂದರೆ ಇದೊಂದು ಪಾಸಿಬಿಲಿಟಿ ಅಂತ ಹೇಳ್ತಾ ಇದ್ದೀನಿ. ಇದೇ ಆಗತ್ತೆ, ಇಷ್ಟೇ ಆಗೋಯ್ತು ಅಂತ ನಾನು ಹೇಳ್ತಾ ಇಲ್ಲ. ಹೀಗಾದಾಗ ಅಂದರೆ ಈ ಥರ ಈಗ ಒಂದು ಮಳೆ ಬರುತ್ತೆ, ಒಂದೇನೋ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ ಹೇಳಿದಾಗ ಪ್ರಿಪೇರ್ ಆಗ್ತಾರಲ್ಲ, ಹಾಗೆ ನೀವು ಪ್ರಿಪೇರ್ ಆಗಬೇಕು ಅಂತ ನಾನು ಹೇಳ್ತಾ ಇರುವಂಥದ್ದು. ಸೊ ದೈವದಿಂದ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಬೈ ದ ಬುಕ್ ಬರ್ತಾ ಇದೆ. ಕೆಲವೊಂದು ಸಲ ನೀವು ತೀರಾನೇ ಕಾಂಪ್ಲಿಕೇಟ್ ಮಾಡ್ಕೊಳ್ಳುವ ಅವಶ್ಯಕತೆ ಇಲ್ಲ ನಿಮ್ಮ ಲೈಫ್ನಲ್ಲಿ ಒಂದು ರೂಟೀನ್ನ ತರಬೇಕಾಗತ್ತೆ. ಯಾವುದು ನೀವು ಖುಷಿ ಪಡ್ತೀರಾ ಮಾಡೋಕ್ಕೆ, ಯಾವ ವಿಷಯಗಳನ್ನ ಖುಷಿ ಪಡ್ತೀರಾ ಮಾಡೋಕ್ಕೆ, ಹಾಗೂ ಯಾವ ರಿಲೇಷನ್ಶಿಪ್ಸ್ ನಿಮಗೆ ಒಂದು ಶಾಂತತೆ ಕೊಡುತ್ತೆ ಅದನ್ನು ನೀವು ನಿಮ್ಮ ಲೈಫ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿ. ಅಂಥ ರಿಲೇಷನ್ಶಿಪ್ಸ್ನ ವೆಲ್ಕಮ್ ಮಾಡಿ. ನಿಮಗೆ ಯಾವುದು ಡಿಸ್ಕಂಫರ್ಟ್ ಕೊಡ್ತಾ ಇದೆ ಅದನ್ನು ತುಂಬ ಫೋರ್ಸ್ಫುಲಿ ನಿಮ್ಮ ಲೈಫಿಗೆ ತರುವ ಅವಶ್ಯಕತೆ ಇಲ್ಲ ಅಂತ ಕೂಡ ಬರ್ತಾ ಇದೆ. ಟಾಕ್ ಬರ್ತಿರೋದ್ರಿಂದ ಕೆಲವೊಮ್ಮೆ ನೀವು ಒಂದು ಒಳ್ಳೆ ಆಪರ್ಚುನಿಟಿನೂ ಕೂಡ ಒಂದೊಂದು ಸಲ ಒಂದು ಮೂರ್ಖತ್ವದಿಂದ ಮಿಸ್ ಮಾಡ್ಕೋಬೋದು ಅಂತ ಬರ್ತಾ ಇದೆ. ಓಕೆ, ಸೊ ಒಂದು ಪ್ರೊಕ್ರಾಸ್ಟಿನೇಷನ್ ನಾಳೆ ಮಾಡ್ತೀನಿ ಪರವಾಗಿಲ್ಲ, ಈ ಥರ ಒಂದು ಆ್ಯಟಿಟ್ಯೂಡ್ನ ಈ ವರ್ಷ ದಯವಿಟ್ಟು ಇಟ್ಕೋಬೇಡಿ. ಏಕೆಂದರೆ ಒಂದು ಒಳ್ಳೆ ಆಪರ್ಚುನಿಟಿ ಬಂದಾಗ ನೀವು ಆ್ಯಕ್ಷನ್ ತೊಗೊಳ್ಳೇಬೇಕು ಈ ವರ್ಷ. ಈಗ ನೀನು ಮಾಡು, ಈ ಥರ ನಿನಗೇನೋ ಈಗ ನನ್ನ ಜಾಬ್ ಚೇಂಜ್ ಬಂದಿದೆ, ನಿಮಗೇನೋ ಒಂದು ಆಫರ್ ಬಂದಿದೆ ಅಂದ್ಕೊಳ್ಳೋಣ. ಈ ಆಫರ್ ಬಂದಿದೆಯಾ, ನಾನು ಯೋಚನೆ ಮಾಡ್ತೀನಿ, ನಾಳೆ ಮಾಡ್ತೀನಿ, ಈ ಥರ ಒಂದು ಥಾಟ್ ಪ್ರೋಸೆಸ್ನ ಇಟ್ಕೋಬೇಡಿ. ಮಾಡಬೇಕು ಅಂತ ಅನಿಸ್ದಾಗ ಮಾಡಿ, ಆ ಕೂಡಲೇ ಆ್ಯಕ್ಷನ್ ತೊಗೊಳ್ಳಿ ಅಂತ ಬರ್ತಾ ಇದೆ. ಮೆಸೇಜ್ ಇನ್ ಅ ಬಾಟಲ್ ಬರ್ತಿರೋದ್ರಿಂದ ಕೆಲವೊಂದು ವಿಷಯಗಳು ನಿಮ್ಮ ಲೈಫ್ನಲ್ಲಿ ನೀವು ಖಂಡಿತವಾಗ್ಲೂ ತಿಳ್ಕೊಳ್ತೀರಾ. ಅದು ಸತ್ಯಗಳು ಅಂತ ಹೇಳ್ಬೋದು, ಜೀವನದ ಸತ್ಯಗಳು ಅನ್ಬೋದು. ಆ ಜೀವನದ ಸತ್ಯಗಳಿಂದ ನಿಮ್ಮ ಲೈಫ್ ಬದಲಾಗುತ್ತೆ, ನಿಮ್ಮ ಲೈಫ್ ಪರ್ಸೆಪ್ಷನ್ ಬದಲಾಗುತ್ತೆ ಅಂತ ಕೂಡ ಬರ್ತಾ ಇದೆ. ಆನ್ ದ ಹೋಲ್ ರೀಡಿಂಗ್ ಪ್ರಕಾರವಾಗಿ ನೋಡೋಕ್ಕೆ ಹೋದರೆ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಈ ವರ್ಷ ನಿಮಗೆ ಇದೆ. ಯುಗಾದಿ ಕಳೆದ ನಂತರ ಅಂದರೆ ಆ ದಿನ ಕಳೆದ ನಂತರ 2025 ಇಯರ್ನಲ್ಲಿ ನೀವು ಆ ಒಂದು ಬದಲಾವಣೆನ ನೋಡ್ತೀರಾ. ಹಾಗೂ ಜಾಬ್ ರಿಲೇಟೆಡ್ ಆಗಿ ನೀವೇನಾದರೂ ಬದಲಾವಣೆನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ಇದೆ. ನಾನು ಹೈಲೈಟೆಡ್ ಪ್ರಾಬ್ಲಮ್ ಏನು ನೋಡ್ತಾ ಇದ್ದೀನಿ ಅಂದರೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನು ದಯವಿಟ್ಟು ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಹಾಗೂ ಪ್ರಕೃತಿಗೆ ವಿರುದ್ಧವಾಗೂ ಕೂಡ ಹೋಗುವ ಅವಶ್ಯಕತೆ ಇಲ್ಲ. ಎಲ್ಲನೂ ಅಗೇನ್ಸ್ಟಾಗಿ ಇಟ್ಕೊಂಡು ನಾನು ಹೀಗೆ ಅಂತ ಒಂದು ಮೊಂಡು ವಾದವನ್ನು ದಯವಿಟ್ಟು ಲೈಫ್ನಲ್ಲಿ ತರಕ್ಕೆ ಹೋಗಬೇಡಿ. ಹಠ ಕೆಲವರಿಗೆ ಹಠ ಜಾಸ್ತಿ ಇರುತ್ತೆ. ಹೀಗೆ ಇರ್ತೀನಿ, ಆ ರಿಜಿಡಿಟಿ ಇಟ್ಕೊಂಡಷ್ಟು ನಿಮ್ಮ ಲೈಫ್ ಹಾಳಾಗುತ್ತೆ ಅಂತ ಕೂಡ ಒಂದು ಮೆಸೇಜ್ ಬರ್ತಾ ಇದೆ. ಆನ್ ದ ಹೋಲ್ ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲಿ ನೀವು ಇಂಪ್ರೂವ್ಮೆಂಟ್ಸ್ ನೋಡ್ತೀರಾ. ಹಾಗೂ ನಿಮ್ಮ ಲಕ್ ಕೂಡ ಚೇಂಜ್ ಆಗುತ್ತೆ. ಆ ಲಕ್ ಚೇಂಜ್ ಆಗುವ ಒಂದು ಮಿಡ್ ಇಯರ್ ಅಂತ ಹೇಳ್ತೀವಿ, ಆ ಚೇಂಜ್ ಆಗುವ ಗಳಿಗೆಯಿಂದ ನಿಮಗೆ ಒಳ್ಳೆಯದೇ ನಡೀತಾ ಹೋಗುತ್ತೆ. ಮಧ್ಯದಲ್ಲಿ ಹೆಲ್ತ್ ವಿಷಯವಾಗಿ ಕಾಂಪ್ಲಿಕೇಶನ್ಸ್ ಬರುತ್ತೆ. ನೀವು ಅವಾಗವಾಗ ಏನೇನು ಮಾಡಬೇಕು, ಯಾವ ರೀತಿಯಾದ ನೀವು ಒಂದು ಟ್ರೀಟ್ಮೆಂಟ್ನ ತೊಗೋಬೇಕಾ, ಏನಾದರೂ ಹೇಳ್ತಾರೆ, ಗೈಡೆನ್ಸ್ ಕೊಡ್ತಾರೆ ಅಂದರೆ ಅದನ್ನ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡೋದ್ರಿಂದ ಕೂಡ ಕೆಲವೊಂದು ಆತಂಕಗಳಿಂದ, ಪ್ರಾಬ್ಲಮ್ಸಿಂದ ಖಂಡಿತವಾಗ್ಲೂ ಆಚೆ ಬರ್ತೀರಾ ಅಂತಲೇ ತೋರಿಸ್ತಾ ಇದೆ. ಬೇರೆ ಪ್ರಾಬ್ಲಮ್ಸ್ ನಾನು ಮೇಜರಾಗಿ ನೋಡ್ತಾ ಇಲ್ಲ, ಹೆಲ್ತ್ ಒಂದು ಬಿಟ್ಟರೆ, ಅದರ್ವೈಸ್ ಎವ್ರಿಥಿಂಗ್ ಇಸ್ ಫೈನ್. ಸೊ ಈ ಕೂಡಲೇ ಕ್ಲೇಮ್ ಮಾಡಿ, ಕಮೆಂಟ್ ಮಾಡಿ, ಈ ಕೂಡಲೇ ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಐ ಆಮ್ ಹೆಲ್ದಿ, ಐ ಆಮ್ ಪ್ರೊಟೆಕ್ಟೆಡ್ ಅಂತ ಕೂಡ ಕಮೆಂಟ್ ಮಾಡಿ. ಫಾರ್ 2025 ಇಯರ್ ಅಂತ ಕಮೆಂಟ್ ಮಾಡಿ. ಓಕೆ, ಬಿಕಾಸ್ ನಿಮ್ಮ ಹೆಲ್ತ್ ವಿಷಯದಲ್ಲೇ ನಾನು ಸ್ವಲ್ಪ ಕಾಂಪ್ಲಿಕೇಶನ್ಸ್ ನೋಡ್ತಾ ಇದ್ದೀನಿ. ಅದು ಬಿಟ್ಟರೆ ನಿಮ್ಮ ಫ್ಯಾಮ್ಲಿ ಆಗಲೇ ಹೇಳಿದ್ನಲ್ಲ, ಫ್ಯಾಮ್ಲಿ ಸಪೋರ್ಟಿವ್ ಆಗಿರ್ತಾರೆ. ನಿಮ್ಮ ಫ್ರೆಂಡ್ಸ್ ಕೂಡ ಒಂದು ಸೋಷಿಯಲ್ ಲೈಫ್ ಎನ್ಹ್ಯಾನ್ಸ್ ಆಗುತ್ತೆ. ಇದೆಲ್ಲ ಗುಡ್ ನ್ಯೂಸ್ ಇದೆ. ಹಾಗೂ ಒಂದೊಂದು ಸಲ ನಿಮ್ಮ ಉದಾಸೀನತೆಯಿಂದ ನೀವು ಒಂದೊಳ್ಳೆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡು ಬಿಡ್ಬೋದು. ಸೊ ಅಲರ್ಟ್ ಆಗಿರಿ, ಕಾಷಿಯಸ್ ಆಗಿರಿ. ನಿಮ್ಮ ಲೈಫ್ನಲ್ಲಿ ನೀವು ಅದ್ಭುತವಾದ ರಿಸಲ್ಟ್ಸ್ನ ಕೂಡ ನೀವು ನೋಡ್ತೀರಾ. ಸೊ ಅದು ನಿಮ್ಮ ಮೆಸೇಜಸ್ ಆಗಿತ್ತು. ತುಂಬ ಚೆನ್ನಾಗಿ ಬಂದಿದೆ ಮೆಸೇಜಸ್. ಹಾಗೂ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋದು ಏನು ನೋಡ್ತಾ ಇದ್ದೀನಿ ಅಂದರೆ, ಇಲ್ಲಿ ಹಸು ಇದೆ. ಹಸುವಿನ ಸೇವೆ ಮಾಡಿ, ಅದು ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ, ಬ್ಲೆಸ್ಸಿಂಗ್ಸ್ ಕೊಡುತ್ತೆ. ಓಕೆ, ಹಸು ನಾನು ಈಗ ನೋಡಿರೋದ್ರಿಂದ ನಾನು ನಿಮ್ಗೆ ಅದನ್ನು ಹೇಳ್ತಾ ಇರೋದು. ನಿಮ್ಮ ಮನೆ ಹತ್ತಿರ ಏನಾದರೂ ಹಸು ಇದೆ ಅಂದರೆ ಅದಕ್ಕೆ ಊಟ ಕೊಡೋದಾಗಿರ್ಬೋದು. ಹಾಗೆ
ನಿಮ್ಮ ಪ್ರಕಾರವಾಗಿ ನೀವು ಆ ಹಸುವಿಗೆ ಏನು ಸೇವೆ ಮಾಡಬಹುದು ಅನಿಸುತ್ತೆ, ಅದನ್ನ ಮಾಡೋದ್ರಿಂದ ಕೂಡ ನಿಮಗೆ ಕೃಷ್ಣನ ಬ್ಲೆಸ್ಸಿಂಗ್ ಸಿಗುತ್ತೆ. ಓಕೆ, ಸೊ ಅದೊಂದು ರಿಮೈಂಡರ್ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಸ್ಪೆಷಲ್ ಮೆಸೇಜ್ ಆಗಿತ್ತು ಅದು ನಿಮಗೆ. ಐ ಹೋಪ್ ನಿಮಗೆಲ್ಲ ಒಳ್ಳೆಯದೇ ಆಗಲಿ, ಈ ಇಯರ್ ನಿಮಗೆ ಎಲ್ಲ ಶುಭನೇ ಆಗಲಿ ಅಂತ ನಾನು ಕೋರ್ಕೊಳ್ತೀನಿ. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಪಾರ್ವತಿ ಮಾತೆಯನ್ನು ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಅವರ ರೀಡಿಂಗ್ ಮಾಡ್ತೀನಿ. ಕ್ವೀನ್ ಆಫ್ ಅಸೆಟಿಕ್ಸ್ ಅಂತ ಬರ್ತಾ ಇದೆ. ಡಿಫೀಟ್ ಆಫ್ ಎನಿಮೀಸ್ ಬರ್ತಾ ಇದೆ. ವಿಕ್ಟ್ರಿ ಓವರ್ ಆಬ್ಸ್ಟಿಕಲ್ಸ್ ಬರ್ತಾ ಇದೆ. ಮತ್ತು ಯೂನಿಯನ್ ವಿತ್ ಸ್ಪಿರಿಚುವಲಿ ಪವರ್ಫುಲ್ ಲೈಫ್ ಪಾರ್ಟ್ನರ್. ಸೊ ಒಂದೇನು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಫ್ಯಾಮ್ಲಿ ಲೈಫಲ್ಲಿ ಈ ಒಂದು ಸ್ಪೆಷಲ್ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ಪಾರ್ವತಿ, ಯಾರಿಗೆ ಅವರ ಹಸ್ಬೆಂಡ್ ಜೊತೆ ವೈಫ್ ಜೊತೆ ಕಾನ್ಫ್ಲಿಕ್ಟ್ಸ್ ಇದೆ, ಪ್ರಾಬ್ಲಮ್ಸ್ ಇದೆ, ಇಬ್ಬರು ಕೂಡ ಮೆಚ್ಯೂರ್ಡ್ ಆಗ್ತೀರಾ, ಬದಲಾವಣೆ ಬರುತ್ತೆ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಅಂತ ಈ ವರ್ಷ ನಿಮಗೆ ಆಗೋದು, ಯುಗಾದಿ ಆದ ನಂತರ ಆಗೋದು. ಸ್ಟ್ರೆಂತ್ ಇನ್ ಅದರ್ ಆಸ್ಪೆಕ್ಟ್ಸ್ ಆಫ್ ಯುವರ್ ಲೈಫ್ ಕೂಡ ನಾನು ನೋಡ್ತಾ ಇದ್ದೀನಿ. ಹಾಗೂ ವಿಕ್ಟ್ರಿ ಇದೆ. ಅಂದರೆ ಸೋತೇ ಬಿಡ್ತೀರಾ ಅಂತ ಬೇರೆಯವ್ರು ಏನಾದ್ರು ಅಂದ್ಕೊಳ್ತಾ ಇದ್ದಾರೆ, ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂದರೆ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಳ್ತೀರಾ ಅಂತ ಬರ್ತಾ ಇದೆ. ಡಿಫೀಟ್ ಆಫ್ ಎನಿಮೀಸ್ ಬರ್ತಾ ಇದೆ. ಶತ್ರುಗಳಿಂದ ನಿಮಗೆ ಒಳ್ಳೆಯ ದೇವರಿಂದ ಬ್ಲೆಸ್ಸಿಂಗ್ಸ್ ಇದೆ. ಹಾಗೂ ಶತ್ರುಗಳನ್ನ ಸಂಹಾರ ಮಾಡುವಂಥ ಒಂದು ಟೈಮ್. ಅಂದರೆ ಅವರು ನಿಮಗೆ ಏನು ಮಾಡದೇ ಇರೋ ಹಾಗೆ ನೀವು ಅವ್ರಿಗೆ ಕಡಿವಾಣ ಹಾಕ್ತೀರಾ, ಅಷ್ಟು ನೀವು ಸ್ಟ್ರಾಂಗ್ ಆಗ್ತೀರಾ ಅಂತ ಬರ್ತಾ ಇದೆ. ಯಾಕಂದರೆ ಇಲ್ಲಿ ನೈಫ್ ಇದೆ, ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ಅರ್ಥ ಆಗುತ್ತೆ. ಆ್ಯಂಡ್ ಪಾರ್ವತಿ ಈಸ್ ಅ ವೆರಿ ಸ್ಟ್ರಾಂಗ್ ಪವರ್ಫುಲ್ ದೇವಿ ಅಲ್ವಾ. ಸೊ ಅದನ್ನು ನಾನು ನೋಡ್ತಾ ಇದ್ದೀನಿ. ಆ್ಯಂಡ್ ಶೀ ಈಸ್ ದ ಕ್ವೀನ್ ಅಗೇನ್. ಆ ಥರದ್ದೊಂದು ಬ್ಲೆಸ್ಸಿಂಗ್ಸ್ ನಿಮಗಿದೆ. ಇನ್ನೊಂದು ನಾನೇನು ನೋಡ್ತಿದ್ದೀನಿ ಅಂದರೆ, ಹೆಲ್ತ್ ಚೆನ್ನಾಗಿರುತ್ತೆ ನಿಮಗೆ. ಯಾರು ಈ ಒಂದು ಕಾರ್ಡ್ ಫೈಲ್ ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಲಯನ್ ಬಂದಿದೆ ಅಲ್ಲ, ಸೊ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇಲ್ಲ. ದ್ಯಾಟ್ ಈಸ್ ಅ ಗುಡ್ ಸೈನ್ ಫಾರ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಸೊ 2 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಸೊ 2 ತಿಂಗಳು ಯುಗಾದಿ ದಿನ ಕಳೆದ ನಂತರ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, 2 ಮಂತ್ಸ್ ಸ್ವಲ್ಪ ಸ್ಲೋ ಆಗೇ ಇರುತ್ತೆ ಲೈಫ್. ನಾನೇನು ಅಷ್ಟು ಬದಲಾವಣೆ ನೋಡ್ತಾ ಇಲ್ಲ. ಹಾಗೂ ನೀವು ನಿಧಾನವಾಗಿ ಹೋಗೋದೇ ನಿಮಗೆ ಒಳ್ಳೆಯದು ಅಂತ ಹೇಳ್ತೀವಿ. ನಿಧಾನವೇ ಪ್ರಧಾನ ಅಂತೀವಲ್ಲ, ಹಾಗೆ ಇರಬೇಕಾಗತ್ತೆ ಕೆಲವು ತಿಂಗಳು ನೀವು. 6 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಮೇ ಬಿ ನಿಮಗೆ 2024 ತುಂಬ ಪೇನ್ಫುಲ್ ಆಗಿರಬಹುದು. ಅದರಿಂದ ಸ್ಲೋ ಆಗಿ ಒಂದು ಸ್ಥಿಮಿತದಿಂದನೇ ಹೋಗುತ್ತೆ. ಒಂದು 4 ತಿಂಗಳು ನಾನೇನೋ ದೊಡ್ಡ ಚೇಂಜಸ್ನ ನೋಡ್ತಾ ಇಲ್ಲ ಕಾರ್ಡ್ಸ್ನಲ್ಲಿ. ಆದರೆ 4th ಮಂತ್ ಆದ ನಂತರ ಐ ಆಮ್ ಸೀಯಿಂಗ್ ಗುಡ್ ರಿಸಲ್ಟ್ಸ್ ಫಾರ್ ಯು. ಎಂಪ್ರೆಸ್ ಬರ್ತಿರೋದ್ರಿಂದ ಒಂದು ಕಂಫರ್ಟಬಲ್ ಲೈಫಿಗೆ ಬರ್ತೀರಾ. ನಿಮ್ಮ ಆಸೆಗಳೇನಿದೆ ಆ ವಿಷಯವಾಗಿ ಅದು ಬಗೆಹರಿಯೋದು, ಪ್ರಾಬ್ಲಮ್ಸ್ ಬಗೆಹರಿಯೋದು, ನಿಮ್ಮ ಲೈಫ್ ಒಂದು ಹತೋಟಿಗೆ ಬರೋದು, ಈ ಥರದ್ದು ನೋಡ್ತಾ ಇದ್ದೀನಿ. ರಿಲೇಷನ್ಶಿಪ್ಸ್ನಲ್ಲಿ ಕೆಲವು ಪ್ರಾಬ್ಲಮ್ಸ್ ಆಗಬಹುದು, ಆದರೆ ಅದನ್ನು ಕೂಡ ಸಾಲ್ವ್ ಮಾಡ್ಕೊಳ್ತೀರಾ. ಅಂದರೆ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ, ಡಿಫ್ರೆನ್ಸಸ್ ಬರುತ್ತೆ, ಸ್ವಲ್ಪ ಕಾನ್ಫ್ಲಿಕ್ಟ್ಸ್ ಆಗಬಹುದು. ಅದನ್ನು ಸರಿ ಮಾಡ್ಕೊಳ್ತೀರಾ, ಮೈನರೇ, ಮೇಜರ್ ಅಲ್ಲ. ಮತ್ತು ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ನಿಮ್ಮ ಪಾರ್ಟ್ನರಿಂದ ನಿಮಗೆ ತುಂಬ ಸಪೋರ್ಟ್ ಈ ವರ್ಷ ಸಿಗುತ್ತೆ. ಸೊ ಈಗ ನಿಮ್ಮ ಪ್ರಕಾರವಾಗಿ ನಿಮ್ಮ ಫ್ಯಾಮಿಲಿ ಲೈಫ್ ಅಂದರೆ ನಿಮ್ಮ ಲವ್ ಲೈಫ್, ನಿಮ್ಮ ಮ್ಯಾರೀಡ್ ಲೈಫ್ನಲ್ಲಿ ಏನಾದರೂ ಇಶ್ಯೂಸ್ ಇದೆ ಅಂದರೆ ಅದು ಈ ವರ್ಷದಲ್ಲೇ ಬಗೆಹರಿಯುತ್ತೆ ಅಂತ ಬರ್ತಾ ಇದೆ. ದ್ಯಾಟ್ ಈಸ್ ಅಮೇಝಿಂಗ್. ಅಥವಾ ಇವಾಗ ಸಿಂಗಲ್ ಆಗಿದ್ದೀರಾ, ನೀವು ಒಬ್ಬ ಪಾರ್ಟ್ನರ್ನ ಲೈಕ್ ಯು ಆರ್ ಸರ್ಚಿಂಗ್ ಫಾರ್ ಅ ಪಾರ್ಟ್ನರ್, ಆ ಥರನೂ ಆಗ್ತಾ ಇದೆ ಅಂದರೆ ಆ ವಿಷಯವಾಗೂ ಗುಡ್ ನ್ಯೂಸ್ ಇದೆ. ಮೂನ್ ಬರ್ತಾ ಇರೋದ್ರಿಂದ ಒಂದು ಡಾರ್ಕ್ನೆಸ್ಸಿಂದ ನೀವು ಲೈಟರ್ ಸ್ಪೇಸಿಗೆ ಬರ್ತೀರಾ ಅಂತಲೂ ನಾನು ಹೇಳ್ತೀನಿ. ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಈ ವರ್ಷ. ಅಂದರೆ ನಿಮ್ಮ ಒಳ ಮನಸ್ಸು ನಿಮ್ಗೇನು ಹೇಳುತ್ತೆ, ಯಾವ ರೀತಿಯಾದ ಗೈಡೆನ್ಸ್ ಕೊಡುತ್ತೆ, ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಈಗ ನಿಮ್ಮ ಮನಸ್ಸು ಇದನ್ನ ಮಾಡೋದು ಬೇಡ ಅಂತ ಇದೆ ಅಂದರೆ ವಿರುದ್ಧವಾಗಿ ಮಾಡೋದು, ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ವಿಷಯಗಳನ್ನ ಈ ವರ್ಷ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಮನಸ್ಸು ನಿಮಗೆ ಒಳ್ಳೆಯ ಗೈಡೆನ್ಸ್, ನಿಮ್ಮ ಲೈಫ್ನ ಇಂಪ್ರೂವ್ ಆಗೋ ಹಾಗೆ ಕೊಡ್ತಾ ಇರುತ್ತೆ. ಅದನ್ನ ನೀವು ಅಸಡ್ಡೆಯಿಂದ ನೋಡೋಕ್ಕೆ ಹೋಗಬೇಡಿ ಅಂತ ಬರ್ತಾ ಇದೆ ಮೆಸೇಜ್. ಮಿಲ್ಕ್ ಆ್ಯಂಡ್ ಹನಿ ಬರ್ತಾ ಇರೋದ್ರಿಂದ ಇದು ಅಗೇನ್ ಅ ಗುಡ್ ಸೈನ್. ಹಾಲು ಜೇನು ಅಂತೀವಲ್ಲ ಹಾಗೆ ತುಂಬ ಸ್ವೀಟ್ ಆ್ಯಂಡ್ ಫುಲ್ಫಿಲ್ಡ್ ಲೈಫ್ ಇರುತ್ತೆ ಈ ವರ್ಷ ನಿಮಗೆ.
ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ, ತುಂಬಾ ಎಂಜಾಯ್ ಮಾಡ್ತೀರಾ. ಟಚ್ ವುಡ್, ಹೀಗೆ ಇರಿ ನೀವು. ಸೊ ಈ ಕೂಡಲೇ ಕಮೆಂಟ್ ಮಾಡಿ, ನನ್ನ ಲೈಫ್ ಹಾಲು ಜೇನು ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಈ ವರ್ಷ ನನ್ನ ಜೀವನದಲ್ಲಿ ಹಾಲು ಜೇನನ್ನು ಸವಿಯುತ್ತೀನಿ ಅಂತ ಈ ಕೂಡಲೇ ಕಮೆಂಟ್ ಮಾಡಿ. ಬಿಕಾಸ್ ಆ ಥರ ಒಳ್ಳೊಳ್ಳೆ ವಿಷಯಗಳು ನಡೆಯುತ್ತೆ. ಅಂದರೆ ರಿಲೇಷನ್ಶಿಪ್ಸ್ನಲ್ಲೂ ಸ್ಪೆಷಲಿ ನಿಮ್ಮ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಲೆಗ್ ಅಪ್ ಬರ್ತಿರೋದ್ರಿಂದ ಯಾವ ವಿಷಯದಲ್ಲಿ ಸ್ವಲ್ಪ ನಿಧಾನ ಸ್ಥಿತಿಲಿ ಹೋಗ್ತಾ ಇತ್ತು ನಿಮ್ಮ ಯಾವುದಾದ್ರೂ ಏರಿಯಾ ಆಫ್ ಲೈಫ್ನಲ್ಲಿ, ಅದೊಂದು ಏನೂ ಬದಲಾವಣೆ ಆಗ್ತಾ ಇಲ್ಲಪ್ಪ ಅಂದರೆ, ಮೇ ಬಿ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಸ್ಟಕ್ ಆಗಿತ್ತು ಅಂದರೆ ಅದರಲ್ಲಿ ಸ್ವಲ್ಪ ಬಗೆಹರಿಸ್ಕೊಳ್ತೀರಾ, ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಳ್ತೀರಾ ಅಂತ ಬರ್ತಾ ಇದೆ. ಅಂದರೆ 4 ತಿಂಗಳು ಸ್ವಲ್ಪ ಸ್ಲೋ ಆಗೇ ಇರುತ್ತೆ. ಇನಿಷಿಯಲಿ 4 ಮಂತ್ಸ್ ಈ ವರ್ಷ ಸ್ಲೋ ಆಗಿರುತ್ತೆ. 4ನೇ ತಿಂಗಳಾದ ನಂತರ ಒಂದಷ್ಟು ಏನಾದರೂ ಪ್ರಾಬ್ಲಮ್ಸ್ ಇದೆ ಅಂದರೆ ಒಂದೊಂದಾಗೆ ಬಗೆಹರಿಸ್ಕೊಳ್ತಾ ಬರ್ತೀರಾ. ಮತ್ತು ಖೇಯಾಸ್ ಆ್ಯಂಡ್ ಕಾನ್ಫ್ಲಿಕ್ಟ್ ಬರ್ತಿರೋದ್ರಿಂದ ರೊಮ್ಯಾಂಟಿಕ್ ರಿಲೇಷನ್ಶಿಪ್ನಲ್ಲಿ ಪ್ರಾಬ್ಲಮ್ ನೋಡ್ತಾ ಇಲ್ಲ, ಆದರೆ ಸೋಷಲ್ ಲೈಫ್ನಲ್ಲಿ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಸ್ವಲ್ಪ ಜಗಳಕ್ಕೆ ಬೀಳೋದು, ಅಥವಾ ಗೊತ್ತಿರೋರ ಜೊತೆ ಏನಾದರೂ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋದು, ಮಾತು ಬಿಡೋದು, ಈ ಥರ ನಿಮ್ಮ ಲವರ್ ಅಥವಾ ನಿಮ್ಮ ಪಾರ್ಟ್ನರ್ ಜೊತೆ ಆಗಲ್ಲ, ಆದರೆ ಮೇ ಬಿ ಬಂಧು ಬಾಂಧವರ ಜೊತೆ, ಫ್ರೆಂಡ್ಸ್ ಜೊತೆ, ನೇಬರ್ಸ್ ಜೊತೆ, ಅಕ್ಕಪಕ್ಕದವ್ರ ಜೊತೆ ಹಾಗೆ ಆಗುವ ಸಾಧ್ಯತೆ ಇದೆ. ಸೊ ಮಾತಿನಲ್ಲಿ ಸ್ವಲ್ಪ ಹಿಡಿತಾ ಇಟ್ಕೋಬೇಕಾಗತ್ತೆ. ಅಷ್ಟು ಬಿಟ್ಟರೆ ನಾನು ಇನ್ನೇನು ನೆಗೆಟಿವ್ ಅಂತ ನಿಮ್ಗೆ ನೋಡ್ತಾ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಸ್ಪೆಷಲಿ ಹೆಲ್ತ್ ಚೆನ್ನಾಗಿರುತ್ತೆ ಈ ವರ್ಷ ನಿಮಗೆ. ಹೆಲ್ತ್ ವಿಷಯವಾಗಿ ನೀವೇನೋ ಅಷ್ಟು ಖರ್ಚು ಮಾಡೋದು ಇಲ್ಲ, ದುಡ್ಡು ವಿನಾಕಾರಣ ನೀವು ವೇಸ್ಟ್ ಮಾಡಲ್ಲ, ಏಕೆಂದರೆ ಆ ಥರ ನಿಮಗೇನು ಕಾಂಪ್ಲಿಕೇಶನ್ಸ್ ಬರೋದಿಲ್ಲ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ತುಂಬ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಶ್ರೀರಾಮ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಈಗ ಮಾಡ್ತಾಯಿದ್ದೀನಿ ನಾನು. ಕಿಂಗ್ ಆಫ್ ಧರ್ಮ ಅಂತ ಬರ್ತಾ ಇದೆ. ಅಂದರೆ ನಿಮಗೆ ನ್ಯಾಯವಾಗಿ ಏನು ಸಿಕ್ಕಬೇಕಿದೆ ಈ ವರ್ಷ ಸಿಗುತ್ತೆ. ನಿಮಗೆ ದಕ್ಕುವಂಥದ್ದು ಯಾರೂ ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಅದು ನಿಮಗೆ ಸಿಗಲೇಬೇಕು ಅಂತ ಒಂದು ಡಿಟರ್ಮಿನೇಷನ್ ಆಗಿರುವಂಥ ಒಂದು ಇಯರ್ ಆಗಿದೆ ನಿಮಗೆ. ಅದಾದ ನಂತರ ಒಬೀಡಿಯನ್ಸ್ ಆ್ಯಸ್ ವರ್ಚ್ಯೂ ಬರ್ತಾ ಇದೆ, ಸೆಕ್ಯೂರಿಟಿ, ನೇಮ್ ಆ್ಯಂಡ್ ಸ್ಟೇಟಸ್ ಬರ್ತಾ ಇದೆ. ನಿಮ್ಮ ಲೈಫ್ನಲ್ಲಿ ಆ ಬ್ಲೆಸ್ಸಿಂಗ್ಸ್ ನಿಮ್ಗೆ ಈ ವರ್ಷ ಸಿಗುತ್ತೆ. ನಿಮ್ಮ ಲೈಫ್ನಲ್ಲಿ ನೀವು ಉನ್ನತ ಮಟ್ಟದ ಸ್ಥಾನಕ್ಕೆ ಈ ವರ್ಷ ಹೋಗ್ತೀರಾ ಅಂತ ಬರ್ತಾ ಇದೆ. ಅಡ್ಹಿಯರೆನ್ಸ್ ಟು ಟ್ರೂತ್, ಕೀಪಿಂಗ್ ಒನ್ಸ್ ವರ್ಡ್. ಸೊ ನೀವು ಧರ್ಮವಾಗಿ ನಡ್ಕೊಳ್ತೀರಾ ಈ ವರ್ಷ. ಹೇಗಿರುತ್ತೆ ಅಂದರೆ, ನೀವು ಮೋಸ ಮಾಡೋದು, ಸುಳ್ಳು ಹೇಳೋದು ಆ ಥರ ವ್ಯಕ್ತಿತ್ವ ನಿಮ್ಮದಲ್ಲ, ಅದೊಂದು ವಿಷಯ. ಆದರೆ ಒಂದು ಫೋರ್ಸ್ ಆಗೋ ಅಥವಾ ಒಂದು ಪರಿಸ್ಥಿತಿಯಲ್ಲೂ ನೀವು ಹಾಗೂ ನಡ್ಕೊಳ್ಳೋದಿಲ್ಲ. ತುಂಬ ನ್ಯಾಯವಾಗಿ, ಧರ್ಮವಾಗಿ, ನಿಮ್ಮ ಪ್ರಕಾರ ಯಾವುದು ಸರಿ ಅನಿಸುತ್ತೆ, ಯಾವುದು ಮಾಡಿದ್ರೆ ಉತ್ತಮ ಅನಿಸುತ್ತೆ ಅದನ್ನೇ ನೀವು ಮಾಡ್ತೀರಾ. ಯಾವುದೇ ರೀತಿಯಾದ ಪ್ರೆಷರ್ಗೆ ಒಳಗಾಗೋದಿಲ್ಲ. ಹಾಗೂ ನಿಮ್ಮ ಮ್ಯಾರೇಜ್ ಕೂಡ ಆ ಒಂದು ವಿಚಾರದಲ್ಲಿ ಒಳ್ಳೊಳ್ಳೆ ಚೇಂಜಸ್ನ ನೀವು ನೋಡ್ತೀರಾ. ಅಂದರೆ ಈಗ ಶ್ರೀರಾಮನಲ್ಲಿ ಯಾವ ಯಾವ ಗುಣಗಳಿತ್ತೋ ಅಂಥ ಒಳ್ಳೊಳ್ಳೆ ಗುಣಗಳನ್ನ ಈ ವರ್ಷ ನೀವು ಅಳವಡಿಸ್ಕೊಳ್ತೀರಾ. ಅಂದರೆ ತುಂಬ ಲೈಫ್ನಲ್ಲಿ ಇಂಪ್ರೂವ್ಮೆಂಟ್ಸ್ ನೋಡ್ತೀರಾ. ನಿಮ್ಮ ವ್ಯಾಲ್ಯೂ ಸಿಸ್ಟಮ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಮಾರಲ್ಸ್ ಇನ್ಕ್ರೀಸ್ ಆಗುತ್ತೆ, ಮತ್ತು ನಿಮ್ಮ ಲೈಫ್ ಬಗ್ಗೆ ನಿಮಗೆ ಒಂದು ಸೀರಿಯಸ್ನೆಸ್, ಬೆಟರ್ ವಿಷನ್ ಬರುತ್ತೆ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಈ ಒಂದು ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ. ರೀಡಿಂಗ್ ಶುರುವಲ್ಲೇ ನಾನು ಪಾಸಿಟಿವ್ ವೈಬ್ಸ್ನ ಫೀಲ್ ಮಾಡ್ತಾಯಿದ್ದೀನಿ. ಸೊ ನೀವು ರಾಮನ ಭಕ್ತರಾಗಿದ್ದರೆ ಈ ಕೂಡಲೇ ಕಮೆಂಟ್ ಮಾಡಿ. ನಿಮ್ಗೆ ಏನು ಹೇಳಬೇಕು ಅನಿಸುತ್ತೆ, ಏನು ಬ್ಲೆಸ್ಸಿಂಗ್ಸ್ನ ಪಡಿಬೇಕು ಅನ್ನೋ ಆಸೆ ಇದೆ, ರಾಮನಿಂದ ಕೋರ್ಕೊಳ್ಳಿ, ಕಮೆಂಟ್ ಮಾಡಿ ಅದನ್ನು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. 2 ಆಫ್ ಕಪ್ಸ್ ಬರ್ತಿರೋದ್ರಿಂದ ಎಸ್, ರಿಲೇಷನ್ಶಿಪ್ಸ್ ಹೀಲ್ ಆಗುತ್ತೆ. ನಿಮ್ಮನ್ನು ಬಿಟ್ಟು ಹೋದವ್ರು ವಾಪಸ್ ಬರ್ತಾರೆ, ನಿಮ್ಮ ಜೊತೆ ಮಾತು ಬಿಟ್ಟವ್ರು ಈ ವರ್ಷ ಮಾತಾಡ್ತಾರೆ. ತುಂಬ ವರ್ಷದಿಂದ ಮಾತಾಡ್ತಾ ಇಲ್ಲ, ಅಥವಾ ಸಡನ್ನಾಗಿ ಕಾಂಟ್ಯಾಕ್ಟ್ ಹೋಗಿಬಿಟ್ಟಿದೆ, ಅವ್ರು ನಿಮ್ಮನ್ನ ಬ್ಲಾಕ್ ಮಾಡಿಬಿಟ್ಟಿದೆ, ಏನೋ ಆ ಥರ ಪ್ರಾಬ್ಲಮ್ ಆಗಿ ಒಳ್ಳೆ ರಿಲೇಷನ್ಶಿಪ್ ಹಾಳಾಗಿದೆ ಅಂದರೆ ಆ ಒಳ್ಳೆ ಜನ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರೆ. ನೀವು ಇಷ್ಟಪಡ್ತಾ ಇರುವಂಥ ವ್ಯಕ್ತಿಯನ್ನು ನೀವು ಕೋರ್ಕೊಂಡು ಮದುವೆ ಆಗ್ತೀರಾ. ಅಂದರೆ ಇಂಥವರೇ, ಈ ಥರ ಗುಣ ಇರೋರೇ. ಈಗ ಕೆಲವರಿಗೆ ರಾಮನಂತ ಒಳ್ಳೆ ಗಂಡ ಸಿಗಬೇಕು ಅಂತ ಆಸೆ ಪಡ್ತಿರ್ತಾರೆ. ಅಂಥ ಒಳ್ಳೆ ವ್ಯಕ್ತಿ ನಿಮ್ಮ ಲೈಫಿಗೆ ಈ ವರ್ಷ ಬರ್ತಾರೆ. ಅಂದರೆ ಮ್ಯಾರೇಜ್ ಈ ವರ್ಷ ಯಾರಿಗೇ ಆದರೂ ಕೂಡ ಅವರ ರಿಲೇಷನ್ಶಿಪ್ ಅದ್ಭುತವಾಗಿರುತ್ತೆ, ಅಮೇಝಿಂಗ್ ಆಗಿರುತ್ತೆ. ನಿಮ್ಮ ಅಂದರೆ ಈ ವರ್ಷ ಸ್ಪೆಷಲ್ಲಾಗಿ ಯಾರು ಮದುವೆ ಮಾಡ್ಕೊಳ್ತಾರೆ, ಮದುವೆ ಆಗೋದು ನಾನು ನೋಡ್ತಾ ಇದ್ದೀನಿ, ಸಿಂಗಲ್ಸ್, ಅವ್ರಿಗೆ ಅದ್ಭುತವಾದ ಪಾರ್ಟ್ನರ್ ಸಿಗ್ತಾರೆ. ರಿಲೇಷನ್ಶಿಪ್ ಕೂಡ ಯಾವುದೇ ರೀತಿಯಾದ ಆಬ್ಸ್ಟಿಕಲ್ಸ್ನ ಅನುಭವಿಸೋದಿಲ್ಲ.
ಮತ್ತು ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಒಂದು ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ಅಂತ ಬಂದಾಯಿತು ಮೆಸೇಜ್. ಎರಡನೇದು ಏನಾಗಿದೆ ಅಂದರೆ ನಿಮ್ಮ ಏನು ಹೇಳ್ತಾರೆ ಕರಿಯರ್ ಪಾತ್ ಅದ್ಭುತವಾಗಿದೆ. ಅಂದರೆ ನಿಮ್ಮ ಕೆಲಸ ತುಂಬ ಚೆನ್ನಾಗಿರುತ್ತೆ ಈ ವರ್ಷ. ನೀವು ಅಂದ್ಕೊಂಡು ಹಾಗೆಲ್ಲ ಸಾಧನೆ ಮಾಡ್ತೀರಾ. ಹಾಗೂ ಏನಾದರೂ ನಿಮ್ಮ ಲೈಫ್ನಲ್ಲಿ ಹೀಗೆ ಇರಬೇಕು, ಈ ಥರನೇ ಮಾಡಬೇಕು, ಅಥವಾ ನಾನು ಇನ್ನೂ ಲೈಕ್ ಪ್ರೋಗ್ರೆಸ್ ಆಗಬೇಕು, ಅಥವಾ ಆ ಥರ ಒಂದು ಲೀಡರ್ ಆಗಬೇಕು, ಏನೇನೋ ಆಸೆ ಇರುತ್ತಲ್ಲ ಅವರ ಒಂದು ಕರಿಯರ್ ಪಾತ್ನಲ್ಲಿ, ಅವರ ವರ್ಕ್ ಲೈಫ್ನಲ್ಲಿ. ಆ ವರ್ಕ್ ಲೈಫ್ನ ನೀವು ನಿಮ್ಮ ಲೈಫ್ನಲ್ಲಿ ಅನುಭವಿಸ್ತೀರಾ, ಅದನ್ನ ನೀವು ನೋಡ್ತೀರಾ ಅಂತ ಬರ್ತಾ ಇದೆ. ಸೊ ಪ್ರಮೋಷನ್ ನಾನು ನೋಡ್ತಾ ಇದ್ದೀನಿ, ಕೆಲವರಿಗೆ ಟ್ರಾವೆಲ್ ಕೂಡ ನೋಡ್ತಾ ಇದ್ದೀನಿ. ಟೆಂಪರೆನ್ಸ್ ಬರ್ತಿರೋದ್ರಿಂದ ತುಂಬ ತಾಳ್ಮೆಯಿಂದ ಇರ್ತೀರಾ ಈ ವರ್ಷ. ಯಾವುದೇ ರೀತಿಯಾದ ಪ್ರೆಷರ್ನಲ್ಲಿರೋದಿಲ್ಲ, ಸ್ಟ್ರೆಸ್ ನೋಡ್ತಾ ಇಲ್ಲ ನಿಮಗೆ. ಸೊ ನಿಮ್ಮ ಲೈಫ್ನ ನೀವು ಒಂದು ಒಳ್ಳೆಯ ಆರಾನಲ್ಲಿ ತೊಗೊಂಡು ಹೋಗ್ತೀರಾ, ಒಂದು ಒಳ್ಳೆಯ ಫೀಲ್ ಗುಡ್ ಎನರ್ಜಿನಲ್ಲೇ ತೊಗೊಂಡು ಹೋಗ್ತಾ ಇದ್ದೀರಾ. 7 ಆಫ್ ಕಪ್ಸ್ ಬರ್ತಿರೋದ್ರಿಂದ ಒಳ್ಳೊಳ್ಳೆ ಆಫರ್ಸ್ ಬರುತ್ತೆ ನಿಮ್ಮ ಲೈಫ್ನಲ್ಲಿ. ಹಾಗೂ ಆಪ್ಷನ್ಸ್ ಬಂದಾಗ ಏನಾಗುತ್ತೆ ಅಂದರೆ ನಿಮ್ಗೆ ಏನು ತೊಗೋಬೇಕೋ, ನಿಮ್ಮ ಮನಸ್ಸಿಗೆ ಏನು ತೊಗೋಬೇಕು ಅನಿಸುತ್ತೆ ಅದನ್ನ ನೀವು ತೊಗೊಳ್ತೀರಾ. ಸೊ ಹಾಗೆ ನಿಮ್ಮ ಲೈಫ್ನಲ್ಲಿ, ನಿಮ್ಮ ಏರಿಯಾಸ್ ಆಫ್ ಲೈಫ್ನಲ್ಲಿ ಇದು ಮಾಡಬೇಕಾ, ಅದು ಮಾಡಬೇಕಾ, ಇದು ಮಾಡಲಾ, ಅದು ಮಾಡಲಾ, ಆ ಥರ ನಿಮಗೆ ವೇರಿಯೇಷನ್ಸ್ ಬರುತ್ತೆ. ಸೊ ನಿಮ್ಮ ಮನಸ್ಸಿಗೆ ಯಾವ್ದು ಮಾಡಬೇಕು ಅನಿಸುತ್ತೆ ನೀವು ಮಾಡಿ. ಯಾವುದೇ ರೀತಿಯಾದ ಪ್ರೆಷರ್, ಟೆನ್ಷನ್ ಈ ವರ್ಷ ನಿಮಗೆ ನಾನು ನೋಡ್ತಾ ಇಲ್ಲ. ಮತ್ತು ರಿಲೇಟೆಡ್ ಟು ಫೈನಾನ್ಷಿಯಲ್ ಕಂಡೀಷನ್ 6 ಮಂತ್ಸ್ ಆದ ನಂತರ ಒಳ್ಳೊಳ್ಳೆ ಇಂಪ್ರೂವ್ಮೆಂಟ್ಸ್ ನೋಡ್ತಿದ್ದೀನಿ. ಏನಾದರೂ ಒಂದು ಒಳ್ಳೆಯದನ್ನ ಖರೀದಿ ಮಾಡುವಂಥದ್ದು, ಹಾಗೂ ಎಕ್ಸ್ಪೆನ್ಸಿವ್ ಆಗಿರುವಂಥದ್ದನ್ನ ತೊಗೊಳ್ಳುವಂಥದ್ದು, ಹೀಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಅಂತ ಕೂಡ ಈ ವರ್ಷ ಮಾಡ್ಕೊಳ್ತೀರಾ. ನಿಮ್ಮ ಫೈನಾನ್ಷಿಯಲ್ ಸೆಕ್ಯೂರಿಟಿನ ಸ್ಟ್ರಾಂಗ್ ಮಾಡ್ಕೊಳ್ತೀರಾ ಈ ವರ್ಷ. ಅದಾದ ನಂತರ ನೀವು ಇಷ್ಟಪಡುವ ಜನರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀರಾ ಈ ವರ್ಷ. ಐ ವುಡ್ ಶೋರ್ಲಿ ಸೇ ಈ ವರ್ಷ ಬ್ಯಾಲೆನ್ಸಲ್ಲಿರುತ್ತೆ ನಿಮ್ಮ ಲೈಫ್. ಯಾವುದನ್ನು ಓವರ್ ಡೂ ಅಂತೀವಲ್ಲ ಆ ಥರ ಮಾಡೋದಿಲ್ಲ ನೀವು. ತುಂಬಾ ಫುಲ್ಫಿಲ್ಡ್ ಲೈಫ್ ಆಗಿರುತ್ತೆ ಈ ವರ್ಷ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಿಮಗೆ. ಹೌದಪ್ಪ ಈ ವರ್ಷ ಅದ್ಭುತವಾಗಿತ್ತು ಅಂತ ನಿಮ್ಗೆ ಅನಿಸುತ್ತೆ. ಎಂಡ್ ಆಫ್ ದಿಸ್ ಡಿಸೆಂಬರ್ ಅಂದರೆ ಯುಗಾದಿಯಿಂದ ನಾವು ತೊಗೊಳಕ್ಕೆ ಹೋದಾಗ ಅಫ್ಕೋರ್ಸ್ ನೆಕ್ಸ್ಟ್ ಮಾರ್ಚ್ವರೆಗೂ, ಮಾರ್ಚ್ 2026ನಲ್ಲಿ ನಿಮಗೆ ಅನಿಸುತ್ತೆ ಹೌದು ಈ ವರ್ಷ ಅದ್ಭುತವಾಗಿ ಹೋಯಿತು, ನಾನೇನೇನು ಅಂದ್ಕೊಂಡೆ ಅದು ಆಯಿತು. ಆ ಥರ ನಿಮಗೆ ಮಾನಸಿಕವಾಗಿ ಒಂದು ಒಳ್ಳೆಯ ಫೀಲ್ ಗುಡ್ ಫ್ಯಾಕ್ಟರ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಎಂಪರರ್ ಕಾರ್ಡ್ ಬರ್ತಾ ಇದೆ. ಸೊ ಇಲ್ಲಿ ಕಿಂಗ್ ಆಫ್ ಸ್ಪೋರ್ಟ್ಸ್ ಬಂದಿದೆ, ಎಂಪರರ್ ಕಾರ್ಡ್ ಬಂದಿದೆ. ಯಾರು ಒಂದು ಪೊಲಿಟಿಕಲ್ ಫೀಲ್ಡಲ್ಲಿದ್ದೀರಾ ಅಥವಾ ಬಿಸ್ನೆಸ್ ಫೀಲ್ಡಲ್ಲಿದ್ದೀರಾ ಅವ್ರಿಗಂತೂ ತುಂಬ ಚೆನ್ನಾಗಿದೆ. ಜಾಕ್ಪಾಟ್ ಇಯರ್ ಅಂತ ಕೂಡ ಹೇಳ್ತೀನಿ ನಾನು. ಅವರು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಪ್ರಮಾಣವಾದ ಪ್ರಾಫಿಟ್ನ ನೀವು ನೋಡ್ತೀರಾ. ಈ ಕೂಡಲೇ ಕಮೆಂಟ್ ಮಾಡಿ ಏನು ಪ್ರಾಫಿಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಯಾವ ಅಮೌಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಕಮೆಂಟ್ ಮಾಡಿ ಕ್ಲೇಮ್ ಮಾಡ್ಕೊಳ್ಳಿ. ಸೊ ನಾನು ಕೆಲವು ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ಏನಿದೆ ನಿಮಗೆ ಅಂತ ಕೂಡ ತೆಗಿತಾ ಇದ್ದೀನಿ. ನೋಡೋಣ ಮೆಸೇಜಸ್ ಫ್ರಮ್ ದ ಯೂನಿವರ್ಸ್ ನಿಮ್ಗೆ ಏನಿದೆ ಅಂತ. ಟೈಮ್ ಫಾರ್ ಅ ನ್ಯಾಪ್ ಬರ್ತಿರೋದ್ರಿಂದ ಅವಾಗವಾಗ ರೆಸ್ಟ್ ತೊಗೊಳ್ತೀರಾ. ಅಂದರೆ ಸೆಲ್ಫ್ ಕೇರ್ ಇದೆ ಈ ವರ್ಷ. ನಿಮ್ಮ ಬಾಡಿನ ಟೇಕ್ ಕೇರ್ ಮಾಡ್ತೀರಾ. ಹೆಲ್ತ್ ಕಾಂಪ್ಲಿಕೇಶನ್ಸ್ ನೋಡ್ತಾ ಇಲ್ಲ. ಮತ್ತು ಯಾವಾಗ ರೆಸ್ಟ್ ತೊಗೋಬೇಕೋ ಅವಾಗ ತೊಗೊಳ್ತೀರಾ. ವೈ ಬರ್ತಿರೋದ್ರಿಂದ ಕೆಲವೊಮ್ಮೆ ಏನನ್ಸುತ್ತೆ ಅಂದರೆ ನಿಮಗೆ ನನಗೆ ಯಾಕೆ ಹೀಗಾಗ್ತಾ ಇದೆ, ನನ್ನ ಲೈಫ್ ಯಾಕೆ ಹೀಗಿದೆ, ಆ ಥರ ನಿಮ್ಗೆ ಒಂದೊಂದು ಸ್ವಲ್ಪ ಪ್ರಶ್ನೆಗಳು ಬರುತ್ತೆ. ನಾನು ಯಾಕೆ ಇಷ್ಟೆಲ್ಲ ಅನುಭವಿಸ್ತಿದ್ದೀನಿ ಆ ಥರ. ಸೊ ವೈ ಅನ್ನುವಂಥ ಒಂದು ಆ್ಯಟಿಟ್ಯೂಡ್ನ ಫಸ್ಟ್ ತೆಗೆದು ಹಾಕಿ. ಇದು ನಿಮ್ಗೆ ಇಂಪಾರ್ಟೆಂಟ್ ಮೆಸೇಜ್ ಆಗಿದೆ. ಸ್ವಲ್ಪ ನೀವು ಹೇಗಿರ್ತೀರ ಅಂದರೆ ನಿಮ್ಮ ಲೈಫಲ್ಲಿ ಏನು ನಡೀತಿದ್ರು ಕೂಡ ನಿಮಗೆ ಆ ಒಂದು ಏನು ಹೇಳ್ತಾರೆ, ಬಟ್ ಈ ವರ್ಷ ಆಗಿರಲ್ಲ ನಿಮಗೆ. ಇದೊಂದು ಆ್ಯಟಿಟ್ಯೂಡ್ ಇದೆ ನಿಮ್ಮಲ್ಲಿ, ನನಗೆ ಯಾಕೆ ಹೀಗಾಗ್ತಾಯಿದೆ, ನನಗೆ ಯಾಕೆ ಈ ಪ್ರಾಬ್ಲಮ್ಸ್ ಬರ್ತಾಯಿದೆ, ಈ ಥರ ವೈ ಅಂತ ನೀವು ಪ್ರಶ್ನೆ ಮಾಡ್ಕೊಳ್ತಾನೇ ಇರ್ತೀರ. ಆದರೆ ಈ ವರ್ಷ ನಿಮಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಟರ್ ಆಗಿದೆ, ನೀವು ಅಂದ್ಕೊಂಡಿದ್ದಕ್ಕಿಂತ ಬೆಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಆ್ಯಟಿಟ್ಯೂಡ್ನ ಫಸ್ಟ್ ತೆಗೆದು ಹಾಕಿ. ಈ ಥರ ಇದೆ ಅಂದರೆ ನೀವು ಕಮೆಂಟ್ ಮಾಡಿ, ಈ ಥರ ಆ್ಯಟಿಟ್ಯೂಡ್ ನಿಮ್ಮಲ್ಲಿ ಇದೆಯಾ ಅಂತ. ನನಗೆ ಯಾಕೆ ಹೀಗೆ, ಬೇರೆಯವ್ರಿಗೆಲ್ಲ ಒಳ್ಳೇದಾಗ್ತಾಯಿದೆ, ನಿಮ್ಮ ಲೈಫ್ನ ನೀವು ಬೇರೆಯವ್ರ ಲೈಫ್ ಕಂಪೇರ್ ಮಾಡ್ಕೊಳ್ಳೋದು ಅದನ್ನೆಲ್ಲ ಫಸ್ಟ್ ತೆಗೆದು ಹಾಕಿ. ನಾಟ್ ಫಾರ್ ಯು ಬರ್ತಾ ಇದೆ. ಒಂದೊಂದು ಸಲ ಏನಾಗುತ್ತೆ ಅಂದರೆ ನೀವು ಒಂದೊಂದು ಸಲ ನಾನು ಹೇಳ್ತಾ ಇರೋದು, ಇದು ಕೂಡ ನಿಮ್ಮ ಪರ್ಸ್ನಾಲಿಟಿ ಬಗ್ಗೆ ನಾನು ಹೇಳ್ತಾ ಇರೋವಂಥದ್ದು. ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ನೀವು ಮಾಡಿಬಿಡ್ತೀರ. ಆ ಒಂದು ಆ್ಯಟಿಟ್ಯೂಡ್ನ ಫಸ್ಟ್ ತೆಗೆದು ಹಾಕಿ. ಪ್ರೆಷರ್ನಲ್ಲಿ ಅಥವಾ ಅವ್ರು ಮಾಡ್ತಾ ಇದ್ದಾರೆ ಅಂತ ನೀವು ಮಾಡೋದು, ಆ್ಯಸ್ ಐ ಟೋಲ್ಡ್, ಕಂಪ್ಯಾರಿಸನ್ ಮಾಡ್ಕೊಳ್ತೀರಾ, ನಿಮಗೂ ಬೇರೆಯವ್ರಿಗೂ ಕಂಪ್ಯಾರಿಸನ್ ಮಾಡ್ಕೊಳ್ತೀರಾ. ಅದಾದ ನಂತರ ನಾನು ಹಾಗಾದರೆ ನಾನು ಅವ್ರ ಥರ ಆಗಬೇಕು, ಇವ್ರ ಥರ. ಯು ಆರ್ ಅ ಜೆಮ್. ಅಂದರೆ ನೀವೇ ಅದ್ಭುತವಾದ ವ್ಯಕ್ತಿ.
ಅದನ್ನು ಫಸ್ಟ್ ಗುರುತಿಸ್ಕೊಳ್ಬೇಕು ನೀವು. ಆ ಥರ ನಾನು ಅದ್ಭುತ ಇದ್ದೀನಿ ಅಂತ ಫಸ್ಟ್ ನೀವು ರೆಸ್ಪೆಕ್ಟ್ ಮಾಡಿ. ನಿಮಗೆ ನೀವೇ ರೆಸ್ಪೆಕ್ಟ್ ಕೊಟ್ಕೊಳ್ಳಲ್ಲ. ಒಂದೊಂದು ಸಲ ಒಂದು ಕೀಳಾಗಿರುವಂಥ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ನೀವೇ ತಳ್ಕೊಳ್ತೀರಾ. ಆದರೆ ಈ ವರ್ಷ ತುಂಬ ಚೆನ್ನಾಗಿದೆ. ಸೊ ಈ ಒಂದು ಆ್ಯಟಿಟ್ಯೂಡ್ನ ಫಸ್ಟ್ ತೆಗೆದುಹಾಕಿ. ಎಲ್ಲ ಕಡೆ ಫಿಟ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಒಂದು ಕಡೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಅದನ್ನ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಒಬ್ಬರ ಜೊತೆ ಮಾತಾಡಬೇಕು ಫೋರ್ಸ್ ಮಾಡ್ತಾ ಇದ್ದೀನಲ್ಲ, ಆ ಥರ ಒಂದು ಮುಜುಗರ ಆಗ್ತಾಯಿದೆ, ಒಂದು ಇರಿಟೇಷನ್ ಆಗ್ತಾಯಿದೆ ಅಂದರೆ ಅವ್ರು ನಿಮಗೆ ಬೇಕಾಗಿಲ್ಲ. ಬಿಕಾಸ್ ಇಟ್ಸ್ ನಾಟ್ ಫಾರ್ ಯು. ನಿಮಗೆ ಯಾವಾಗ ಇಟ್ಸ್ ನಾಟ್ ಫಾರ್ ಯು ಅನಿಸುತ್ತೆ, ಇದು ನನಗಲ್ಲ ಅನಿಸುತ್ತೆ, ಅದನ್ನ ನೀವು ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಗುಣಗಳನ್ನ ಫಸ್ಟ್ ತೆಗೆದು ಹಾಕಿದಾಗ ಈ ವರ್ಷ ತುಂಬ ಇನ್ನೂ ಚೆನ್ನಾಗಿರ್ತೀರ. ಎನಿವೇಸ್ ಚೆನ್ನಾಗಿದೆ ಈ ವರ್ಷ. ಬಟ್ ಇದೇನಿದೆ, ಈ ಆ್ಯಟಿಟ್ಯೂಡ್ನ ತೆಗಿಬೇಕು ಅಂತ ಸ್ಪೆಷಲ್ ಮೆಸೇಜ್ ಬಂದಿದೆ. ಓಕೆ, ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.